ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಮೇ ಬಿ ಇವತ್ತಿನ ವ್ಲಾಗ್ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಪೂರ್ತಿಯಾಗಿ ವ್ಲಾಗ್ ನೋಡಿ. ಹಳ್ಳಿ ಲೈಫ್ಗೂ ಸಿಟಿ ಲೈಫ್ಗೂ ಕಂಪೇರ್ ಮಾಡಿದ್ರೆ ಹಳ್ಳಿನಲ್ಲಿ ಅಷ್ಟೇನು ಟೆನ್ಷನ್ ಇರಲ್ಲ, ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಸಿಟಿನಲ್ಲಿ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಕೆಲಸಗಳ ಪ್ರೆಷರ್ ಶುರುವಾಗುತ್ತೆ. ಇನ್ನು ಈಗಷ್ಟೇ ಒಂದು ಕಪ್ ಟೀ ತೊಗೊಂಡು ಕೈಯಲ್ಲಿ ಕೂತ್ಕೊಂಡೆ ಆಗಲೇ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟೊಂದೆಲ್ಲ ಕಾಲ್ಸ್ ಇರುತ್ತೆ. ಕೆಲವೊಮ್ಮೆ ಕೆಲಸದ ಮಧ್ಯದಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ. ಅದು ಬಿಸ್ನೆಸ್ ಕಾಲ್ಸ್ ಇರ್ಬೋದು, ಪರ್ಸ್ನಲ್ ಕಾಲ್ಸ್ ಇರ್ಬೋದು. ಕೆಲವೊಮ್ಮೆ ಅಟೆಂಡ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಎನಿವೇಸ್, ಇವತ್ತು ನಾನು ಹೊರಟಿರೋಂಥ ವಿಷಯ ಪ್ರೆಷರ್. ಮನಸ್ಸಿಗೆ ಅಥವಾ ದೇಹಕ್ಕೆ ಅಥವಾ ಬ್ರೈನ್ಗೆ ಅದೆಷ್ಟು ಪ್ರೆಷರ್ ಹಾಕ್ತೀವಿ ನಾವು ಪ್ರತಿದಿನ ಅಂತ ಅನಿಸ್ತಿರುತ್ತೆ. ಇನ್ನೇನು ಈ ತಿಂಗಳು ಮುಗೀತು ಅಂದರೆ ನೆಕ್ಸ್ಟ್ ಮಂತು ಮಕ್ಕಳಿಗೆ ಅದೆಷ್ಟು ಪ್ರೆಷರ್ ಆಗುತ್ತೆ. ಎಕ್ಸಾಮ್ದು ಟೆನ್ಷನ್ ಆಗುತ್ತೆ. ಮಕ್ಕಳಿಗಿನ ಹೆಚ್ಚಾಗಿ ಪೇರೆಂಟ್ಸ್ಗೆ ಮಕ್ಕಳನ್ನ ಓದಿಸ್ಬೇಕು, ಮತ್ತು ಅದಾದಮೇಲೆ ಎಕ್ಸಾಮ್, ಅದನ್ನು ನಂತರ ರಿಸಲ್ಟ್ ಹೆಂಗೆ ಬರುತ್ತೋ ಅಂತ ಅನ್ನೋ ಒಂದು ಆತಂಕ. ಪ್ರತಿದಿನ ಏನಾರೊಂದು ಈ ಥರದ್ದು ಒಂದು ಟೆನ್ಷನಲ್ಲೇ ಜೀವನ ನಡೀತಾನೆ ಇರುತ್ತೆ ಅಂತ ಅಂದ್ಬಿಟ್ಟಿದೆ. ನಾನು ಕಂಡ ಹಾಗೆ ಕೊರೋನಾ ಬಂದ ಮೇಲೆ ಸುಮಾರು ಜನ ಟ್ರಾವೆಲರ್ಸ್ ಹುಡ್ಕೊಂಡಿದ್ದಾರೆ. ಅಂದರೆ ಟ್ರಾವೆಲ್ ಮಾಡೋರು ಜಾಸ್ತಿ ಆಗ್ತಿದ್ದಾರೆ. ವಾರದಲ್ಲಿ 5 ದಿನ ಕೆಲಸ ಮಾಡಿ 2 ದಿನ ರಜೆ ಇರುವಾಗ ಟ್ರಾವೆಲ್ ಮಾಡುವಂಥ ಗ್ರೂಪ್ ಒಂದಾದರೆ, ಕಾರನ್ನೇ ಮನೆ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾ ಅವ್ರ ಲೈಫ್ ಲೀಡ್ ಮಾಡ್ತಿರೋ ಸುಮಾರು ಜನ ಇದ್ದಾರೆ. ಫ್ಯಾಮಿಲಿ ಜೊತೆಗೆ, ಗಂಡ ಹೆಂಡತಿ ಇರ್ಬೋದು, ಕಪಲ್ ಇರ್ಬೋದು, ಫ್ಯಾಮಿಲಿ ಮಕ್ಕಳ ಜೊತೆಗೆ ಕೂಡ ಕಾರನ್ನೇ ಮನೆ ಅಥವಾ ಕಿಚನ್ ಮಾಡಿಕೊಂಡು ಹೊರಗಡೆ ಊರೂರು ಸುತ್ತಾ ಆ ಜಾಗಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಆ ಹೊರಗಡೆ ಆ ಜಾಗದಲ್ಲಿ ಕೂತ್ಕೊಂಡು ಅಡುಗೆ ಮಾಡಿ ಊಟ ಮಾಡೋದಿದೆಯಲ್ಲ, ವಾವ್, ಅದೆಷ್ಟು ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೋಡಿದಾಗ ನನಗೂ ಒಂದು ಕಡೆ ಆಸೆ ಆಗಿ ಕಾರ್ ತೊಗೊಂಡಾಗ ನಾನು ಒಂದು ಕಿಚನ್ ಸೆಟಪ್ ಮಾಡಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದಕ್ಕೋಸ್ಕರ ಡೆಕೆತ್ಲಾನ್ ಹೋಗಿ ಸಾಕಷ್ಟು ಪರ್ಚೇಸ್ ಕೂಡ ಮಾಡ್ಕೊಂಬಂದೆ. ಅನ್ಫಾರ್ಚುನೇಟ್ಲಿ ಅದನ್ನು ನಾನು ಆ ಕನಸು ಇನ್ನೂ ಕನಸಾಗೆ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ತಂದಿರೋವಂಥ ಅಷ್ಟು ವಸ್ತುಗಳನ್ನ ಹಾಗೆ ಇಟ್ಕೊಂಡಿದ್ದೀನಿ. ಒಂದು ಸತಿ ಎಲ್ಲೋ ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ, ಯಾವುದೋ ಒಂದು ಟ್ರಿಪ್ ಹೋಗಿದ್ವಿ. ಅಲ್ಲಿ ಹೊರಗಡೆ ಹೋದಾಗ ರೋಡ್ ಸೈಡಲ್ಲಿ ಕೂತ್ಕೊಂಡು ಟೀ ಮಾಡಿ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಬಿಸ್ಕೆಟ್ ತಿಂತ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಾಗ ಅದೆಷ್ಟು ಜನ ಬಂದು ನೋಡಿ ಖುಷಿಪಟ್ಟರು. ಎಷ್ಟು ಚೆನ್ನಾಗಿದೆ ನೋಡಿ ನೀವು ಈ ಥರ ಟೀ ಮಾಡ್ತಾ ಕೂತ್ಕೊಂಡು ಕುಡಿತಾ ಇರೋದು ಅಂತ. ನಿಜಕ್ಕೂ ಖುಷಿ ಆಗುತ್ತೆ. ಎಲ್ಲ ಹೋಟೆಲ್ಗೆ ಹೋಗಿ ತಿನ್ನೋದು ಕುಡಿಯೋದು ಅದು ಇದ್ದಿದ್ದೆ. ಆದರೆ ನಮ್ಮ ಕಾರನ್ನೇ ಕಿಚನ್ ಮಾಡಿಕೊಂಡು ಅಲ್ಲಿ ಹೊರಗಡೆ ಆ ವಾತಾವರಣದಲ್ಲಿ ಪರಿಸರದಲ್ಲಿ ಕುಕ್ಕಿಂಗ್ ಮಾಡ್ತಾ ತಿನ್ನೋದಿದೆಯಲ್ಲ, ಅದೆಷ್ಟು ಚೆನ್ನಾಗಿರುತ್ತೆ. ಆ ಥರದೊಂದು ಕನಸನ್ನು ನಾನು ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದು ಯಾವಾಗ ಪೂರ್ತಿ ಆಗುತ್ತೆ ಅಂತ. ಸ್ನಾನ ಆಯಿತು, ಪೂಜೆ ಆಯಿತು, ತಿಂಡಿನೂ ಆಯಿತು. ಇವತ್ತು ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ತುಂಬ ದಿನದ ನಂತರ ನನಗೆ ಈ ರೆಸಿಪಿ ನೆನಪಿಗೆ ಬಂತು. ರೀಸೆಂಟಾಗಿ ನಾವೊಂದು ಸೀಮಂತ ಫಂಕ್ಷನ್ಗೆ ಹೋಗಿದ್ವಿ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ. ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಒಂದು ಹಳ್ಳಿ ಸೈಡಲ್ಲಿ ಆಗಷ್ಟೇ ಕಿತ್ಕೊಂಡು ಬಂದು ಫ್ರೆಶ್ ಆಗಿ ಹೀರೆಕಾಯಿ ಮಾರ್ತಾಯಿದ್ರು. ಎದುರುಗಡೆ ನೋಡ್ತಿರಲ್ಲ, ಅದಷ್ಟು ಪೂರ್ತಿಯಾಗಿ ಹೀರೆಕಾಯಿ ಬೆಳೆದಿದ್ದಾರೆ. ಫ್ರೆಶ್ ಆಗಿರೋಂಥ ಹೀರೆಕಾಯಿ. ಸೊ ಎಲ್ಲೇ ಹೋದಾಗ ಈ ಥರ ರೋಡ್ ಸೈಡಲ್ಲಿ ಅಥವಾ ತೋಟದ ಹತ್ರ ಏನೇ ಮಾರ್ತಿದ್ರು ನಂಗೆ ತೊಗೊಂಬಂದ್ಬಿಡ್ತೀನಿ. ಯಾಕಂದರೆ ಅವಾಗಷ್ಟೇ ಕಿತ್ಕೊಂಡ್ಬಂದಿರ್ತಾರೆ, ಫ್ರೆಶ್ ಆಗಿರುತ್ತೆ. ಅಟ್ಲೀಸ್ಟ್ ನಾವು ಮನೇಲಿ ಒಂದು 3 ದಿನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಆದರೆ ಮಾರ್ಕೆಟಲ್ಲಿರೋದು ಈಗಾಗಲೇ ಆಲ್ರೆಡಿ 2-3 ದಿನ ಆಗಿರುತ್ತೆ. ಮಾರ್ಕೆಟಲ್ಲಿ ತೊಗೊಂಬಂದು ನಾವು ಫ್ರಿಡ್ಜಲ್ಲಿ ಇಟ್ಟರು ಕೂಡ ತುಂಬ ದಿನ ಇರಲ್ಲ. ಹಾಗಾಗಿ ಈ ರೆಸಿಪಿ ತುಂಬ ದಿನದ ನಂತರ ನೆನಪಾಯಿತು, ಅದನ್ನೇ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಬಂದಿದ್ದ ತಕ್ಷಣ ನಾನು ಫಸ್ಟ್ ಇದನ್ನೆಲ್ಲ ನೆನೆಸಿಟ್ಕೊಂಡೆ. ಅಂದರೆ ಒಂದಿನ ಮುಂಚೆ ನಾವು ಇದನ್ನು ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕು. 1 ಕಪ್ಪಷ್ಟು ಅಕ್ಕಿ, 1/4 ಕಪ್ಪಷ್ಟು ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯ, ಹಾಗೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಓವರ್ ನೈಟ್ ನೆನೆಸಿಟ್ಕೋಬೇಕು. ನೀವು ರಾತ್ರಿ ಪೂರ್ತಿ ನೆನೆಸೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 4ರಿಂದ 5 ಗಂಟೆನಾದರೂ ಇದನ್ನು ನೆನೆಸಿಟ್ಕೋಬೇಕು. ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇದಿಷ್ಟನ್ನು ಚೆನ್ನಾಗಿ ನೆನೆಸಿ ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ. ಸೊ ಇದು ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ, ನೆಂದಿದೆ. ಈ ನೀರನ್ನೆಲ್ಲ ತೆಗೆದುಬಿಟ್ಟು ನಾನು ಗ್ರೈಂಡ್ ಮಾಡ್ತೀನಿ, ಅಥವಾ ಈ ನೀರು ಜೊತೆಗೇ ನೀವು ಬೇಕಿದ್ರೆ ಗ್ರೈಂಡ್ ಮಾಡ್ಕೋಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೆನೆಸ್ಬಿಟ್ಟು ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಅಂತ ಅನ್ನೋ ಕಾರಣಕ್ಕೆ ಮೆಣಸಿನ್ಕಾಯಿನೂ ಒಟ್ಟಿಗೆ ನೆನೆಸಿಟ್ಕೋಬೇಕು. ಇದು ಖಾರ ಇರಲ್ಲ, ಬರೀ ಬಣ್ಣ ಮಾತ್ರ ಇರುತ್ತೆ. ಇದನ್ನು 2 ಬ್ಯಾಚಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಇದನ್ನು ನೈಸಾಗಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು. ಸ್ವಲ್ಪ ಈ ಹದಕ್ಕೆ, ಅಂದರೆ ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ರುಬ್ಕೊಳ್ಳೋಣ. ಸೆಕೆಂಡ್ ಬ್ಯಾಚಲ್ಲಿ ರುಬ್ಕೊಳ್ಳುವಾಗ ಉಳಿದಿರೋಂಥ ಅಕ್ಕಿ ಹಾಕಿ ಇದ್ರ ಜೊತೆಗೆ 1 ಸಣ್ಣ ಕಪ್ಪಷ್ಟು ಕಾಯಿ ತುರಿ, ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ. ಸೊ ಹುಳಿ
ಕಡಿಮೆ ಬೇಕು ಅನ್ನೋರು ಇಷ್ಟು ಹಾಕ್ಕೋಬೋದು. ನಮಗೆ ಸ್ವಲ್ಪ ಹುಳಿ ಹುಳಿಯಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು. ಆನಂತರ ಅರ್ಧ ಸ್ಪೂನಷ್ಟು ಜೀರಿಗೆ, ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನ ಒಂದು ಸುಮಾರು 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಟ್ಟಿಗೆ ಇದೆರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಒಂದು ನಮಗೆ ದೋಸೆ ಬ್ಯಾಟರ್ ಥರನೇ ಇರುತ್ತೆ, ಆದರೆ ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಇದಿರುತ್ತೆ. ಯಾಕಂದರೆ ಅದರಲ್ಲಿ ಬೆಲ್ಲ, ಹುಣಸೆ ಹಣ್ಣು ಇದೆಲ್ಲ ಹಾಕಿರೋದ್ರಿಂದ. ಹಾಗೆ ಕಲರ್ಗೋಸ್ಕರ ನಾನು ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿದ್ದೀನಿ. ಅಷ್ಟೇ, ಬ್ಯಾಟರ್ ರೆಡಿಯಾಗಿದೆ. ಇದರಿಂದ ಹೀರೆಕಾಯಿ ದೋಸೆ ಮಾಡ್ತಾಯಿದ್ದೀನಿ. ಬ್ಯಾಟರ್ ರೆಡಿ ಮಾಡ್ಕೊಂಡ ನಂತರ ಈ ಹೀರೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ, ಅಂದರೆ ತೆಳ್ಳಗೆ ನಾವು ಹೇಗೆ ಚಿಪ್ಸ್ಗೆಲ್ಲ ಕಟ್ ಮಾಡ್ತೀವಲ್ಲ ಆ ರೀತಿ ತೆಳ್ಳಗೆ ಕಟ್ ಮಾಡಿ ಇಟ್ಕೋಬೇಕು. ಸೊ ಯೂಶ್ವಲಿ ನಮ್ಮ ಮನೆಯಲ್ಲಿ ಹೀರೆಕಾಯಿಂದ ಏನು ಬೇಳೆ ಸಾರು ಮಾಡ್ತೀವಿ ಅಂದರೆ ಹುಳಿ ಮಾಡ್ತೀವಿ, ಬಸ್ಸಾರು ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಆನಂತರ ಇದರಿಂದ ಮಸ್ಕಾಯಿ ಅಂತ ಕೂಡ ಮಾಡ್ತೀವಿ. ಆದರೆ ಇವತ್ತು ಮಾಡ್ತಿರೋವಂಥದ್ದು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಹೀರೆಕಾಯಿ ದೋಸೆ. ಈ ಸಿಪ್ಪೆಯಿಂದ ಕೂಡ ನಾವು ಚಟ್ನಿ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಆದರೆ ನಾನಿವಾಗ ಇದನ್ನು ಚಟ್ನಿ ಮಾಡ್ತಾ ಇಲ್ಲ, ಇದರ ಬದಲಾಗಿ ನಾನು ಇದನ್ನು ಸಾಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಆ ಕಡೆ ಭಾಗ ಈ ಕಡೆ ಭಾಗ ಎರಡೂ ಕಡೆಗೆ ಕಟ್ ಮಾಡಿ ಈ ಥರ ಚೆನ್ನಾಗಿ ತೊಳೆದುಬಿಟ್ಟು ತೆಳ್ಳಗೆ ಕಟ್ ಮಾಡಿ ಇಟ್ಕೋಬೇಕು. ನಾವು ಇದನ್ನು ದೋಸೆ ಥರ ಮಾಡ್ತಿರೋದ್ರಿಂದ ಇದು ಎಷ್ಟು ತೆಳ್ಳಗೆ ಕಟ್ ಮಾಡ್ತೀವೋ ಅಷ್ಟು ಬೇಗ ಬೇಯುತ್ತೆ. ನೋಡಿ, ಈ ಥರ ಥಿನ್ನಾಗಿರೋ ಹಾಗೆ ಕಟ್ ಮಾಡ್ಕೊಳ್ಳೋಣ. ಕಾವಲಿ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಹೀರೆಕಾಯಿ ಸ್ಲೈಸಸ್ನ ಬ್ಯಾಟರಲ್ಲಿ ಅದ್ಬಿಟ್ಟು ಹೆಂಚು ಮೇಲೆ ಒಂದ್ರ ಪಕ್ಕ ಒಂದು ಹೀಗೆ ಜೋಡಿಸ್ಕೊತಾ ಹೋಗಬೇಕು. ಸೊ ದೋಸೆ ಅಂದರೆ ಯೂಶಲಿ ಬ್ಯಾಟರ್ನ ಹೆಂಚು ಮೇಲೆ ಹಾಕಿ ಸೌಟಲ್ಲಿ ನಾವು ಉಜ್ಜಿಬಿಟ್ಟು ಮಾಡ್ತೀವಿ. ಆದರೆ ಹೀರೆಕಾಯಿ ದೋಸೆ ಅಂದರೆ ಹೀಗೇ ಮಾಡಬೇಕು. ಹೀರೆಕಾಯಿನ ತೆಳ್ಳಗೆ ಕಟ್ ಮಾಡಿಕೊಂಡು ಇದರಲ್ಲಿ ಡಿಪ್ ಮಾಡ್ತಾ ಹೆಂಚು ಮೇಲೆ ಪಕ್ಕ ಜೋಡಿಸ್ಕೊತಾ ಹೋಗೋದು. ಒಳಗಡೆ ಸ್ಟಫಿಂಗ್ ಹೀರೆಕಾಯಿ ಇರುತ್ತೆ, ಮೇಲ್ಭಾಗ ಮತ್ತು ಕೆಳಗಡೆ ಭಾಗದಲ್ಲಿ ಬ್ಯಾಟರ್ ಇರುತ್ತೆ. ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಬೇಗ ಬೆಂದೋಗುತ್ತೆ. ಹೀರೆಕಾಯಿ ಬಜ್ಜಿ ಕೂಡ ನಾವು ಮಾಡ್ತೀವಿ, ಆದರೆ ಈ ಥರ ಮಾಡುವಂಥ ತಿಂಡಿ ತುಂಬ ಚೆನ್ನಾಗಿರುತ್ತೆ. ಹರ್ಷಿತ್ಗೆ ತುಂಬ ಇಷ್ಟ ಆಯಿತು. ತುಂಬ ವರ್ಷಗಳ ನಂತರ ನಾನು ಈ ರೆಸಿಪಿ ಈಗ ಜ್ಞಾಪಿಸ್ಕೊಂಡು ಮಾಡಿದ್ದು. ಫ್ರೆಶ್ ಆಗಿರುವಂಥ ಹೀರೆಕಾಯಿ ನೋಡಿದ ಕೂಡಲೇ ಬಸ್ಸಾರು ಮಾಡಲಾ, ಮಸ್ಕಾಯಿ ಮಾಡಲಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ಈ ರೆಸಿಪಿ ನಾನು ತುಂಬ ದಿನ ಮರ್ತೇ ಹೋಗಿತ್ತು. ಹಾಗಾಗಿ ಇವತ್ತು ಇದನ್ನೇ ಮಾಡಿದ್ದೆ. ಹರ್ಷಿತ್ ತುಂಬ ಇಷ್ಟಪಟ್ಟು ತಿಂದ. ನೋಡಿ, ಹೀಗೆ ಪಕ್ಕ ಜೋಡಿಸ್ಕೊಂಡ ನಂತರ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಬ್ಯಾಟರಿಂದ ಅದನ್ನು ಕವರ್ ಮಾಡ್ಕೋಬೇಕು. ಸೊ ಮೇಲ್ಭಾಗ ಚೆನ್ನಾಗಿ ಬೇಯಬೇಕು. ಮೇಲ್ಗಡೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬೇಡ. ಹಬೆನಲ್ಲಿ ಮೇಲ್ಭಾಗ ಬೆಂದ ನಂತರ ನಾವು ಇನ್ನೊಂದು ಕಡೆಗೂ ತಿರುಗಿಸ್ಕೊಂಡ್ಬಿಟ್ಟು ಬೇಯಿಸ್ಕೋಬೋದು. ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಉರಿ ಕಡಿಮೆ ಇಟ್ಕೋಬೇಕು. ಉರಿ ಕಡಿಮೆ ಇಟ್ಕೊಂಡು ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಒಳಗಡೆ ಇರೋಂಥ ಹೀರೆಕಾಯಿಯು ಬೇಯುತ್ತೆ. ಮೇಲ್ಭಾಗ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ, ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಎರಡು ಕಡೆಗೂ ತಿರುಗಿಸ್ಕೊಂಡು ಒಂಚೂರು ಎಣ್ಣೆ ಹಚ್ಬಿಟ್ಟು ಈ ರೀತಿ ಸ್ವಲ್ಪ ಮೇಲಿಂದ ಒತ್ತಿ ಬೇಯಿಸಿದ್ರೆ ಒಳಗಡೆ ಹೀರೆಕಾಯಿಯು ಬೆಂದಿರುತ್ತೆ. ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗ ಎರಡೂ ಕೂಡ ಸ್ವಲ್ಪ ಕ್ರಿಸ್ಪಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಹೀರೆಕಾಯಿಂದ ಮಾಡುವಂಥ ಈ ದೋಸೆ ಟೇಸ್ಟ್ ಎಲ್ಲ ದೋಸೆಗಿಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿರೋದಕ್ಕೆ ಕಾರಣ ಇದ್ರ ಒಳಗಡೆ ಆ ಸಾಫ್ಟಾಗಿ ಸಿಗುವಂಥ ಹೀರೆಕಾಯಿ ಅಂತಲೇ ಒಂದು ಎಕ್ಸ್ಟ್ರಾ ರುಚಿ ಇರುತ್ತೆ. ನೋಡಿ, ಈ ಥರ ಆಗಬೇಕು. ಕಲರ್ ಬಂದಿರೋದು ನಮಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಅರಿಶಿನ ಹಾಕಿರೋದ್ರಿಂದ. ಹಾಗೆ ಟೇಸ್ಟಲ್ಲಿ ನಮಗೆ ಹುಣಸೆ ಹಣ್ಣು ಮತ್ತು ಬೆಲ್ಲ, ಜೀರಿಗೆ, ಘಮ ಇದೆಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಏನು ಚಟ್ನಿ ಅದೆಲ್ಲ ಏನು ಬೇಕು ಅಂತಲೇ ಅನಿಸಲ್ಲ. ಹಾಗಾಗಿ ನಾನು ಇದನ್ನು ಇವತ್ತು ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡಿದ್ದೆ. ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ನಾಯ್ಸ್ ಇತ್ತು, ಹೊರಗಡೆ ವೆಹಿಕಲ್ ಸೌಂಡ್ ಇತ್ತು. ನನ್ನ ವಾಯ್ಸ್ ನನಗೆ ಕೇಳಿಸಿಲ್ಲ, ಹಾಗಾಗಿ ವಾಯ್ಸ್ ಓವರಲ್ಲಿ ಹೇಳ್ತಾ ಇದ್ದೀನಿ. ಇದೆಲ್ಲ ರೀಸ್ಟಾಕ್ ಆಗಿದೆ. ಎಲ್ಲ ಇದು ನಾವು ಬಲ್ಕಲ್ಲಿ ತೊಗೋಬೇಕು. ಒಂದೊಂದು ಪೀಸ್ ಅಥವಾ ಒಂದೊಂದು ಬಂಡಲ್ ನಾವು ತೊಗೊಳಕ್ಕಾಗಲ್ಲ. ಸುಮಾರು ಜನ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು ಪ್ಯಾಕೇಜಿಂಗ್ ಎಲ್ಲ ಎಲ್ಲಿ ತರಿಸ್ತೀರಾ ಅಂತೆಲ್ಲ ಕೇಳ್ತಿರ್ತಾರೆ. ಇದ್ರ ಬಗ್ಗೆ ಹರ್ಷಿತ್ ತುಂಬ ಗಮನ ಕೊಟ್ಟು ಎಲ್ಲಿ ಕಮ್ಮಿ ಸಿಗುತ್ತೆ ಅಂತ ಅದನ್ನು ಹುಡುಕಿ ತರಿಸ್ತಾನೆ. ಕೆಲವೊಂದೆಲ್ಲ ಮಸಾಲ ಪ್ರಾಡಕ್ಟ್ಸ್ನ ನಾವು ಕಳಿಸುವಂಥ ಪ್ಯಾಕೇಜಸ್ನೆಲ್ಲ ಡೆಲ್ಲಿಯಿಂದ ತರಿಸ್ತೀವಿ. ಈ ಥರದ ಕಾರ್ಟನ್ ಬಾಕ್ಸ್ನ ಹೋಲ್ಸೇಲಲ್ಲಿ ಅಂದರೆ ಬ್ಯಾಂಗ್ಳೂರಿಂದನೇ ತರಿಸ್ತೀವಿ. ಸೊ ಎಲ್ಲ ಮಸಾಲ ಪ್ರಾಡಕ್ಟ್ಸ್ ಫ್ರೆಶ್ ಆಗಿ ರೆಡಿ ಮಾಡಿದ್ದಾಗಿದೆ. ಆದರೆ ಇವಾಗ ನಾನು ಪ್ರಿಪೇರ್ ಮಾಡಿ ಬಂದಿದ್ದು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡುದು ಆರ್ಡರ್ ಇತ್ತು. ಯಾವಾಗ ಆರ್ಡರ್ ಬರುತ್ತಲ್ಲ ಆವಾಗಷ್ಟೇ ನಾನು ಪ್ರಿಪೇರ್ ಮಾಡಿ ಕಳಿಸ್ತೀನಿ. ಇದು ಯಾವುದು ಕೂಡ ಸ್ಟಾಕ್ ಯಾವುದೂ ಇಡಲ್ಲ. ಮಸಾಲ ಪ್ರಾಡಕ್ಟ್ ಕೂಡ ಒಂದೊಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿರ್ತೀವಿ. ಸುಮಾರು ಜನ ಶಿವರಾತ್ರಿಗೆ ಅಂತ ಚಕ್ಲಿ ಹಿಟ್ಟು ಮತ್ತು ಬಜ್ಜಿ ಬೋಂಡಾ ಮಿಕ್ಸ್ ಈ ಥರದನ್ನೆಲ್ಲ ಸ್ನ್ಯಾಕ್ಸ್ ಐಟಮ್ ಮಾಡುವಂಥ ಪ್ರೀಮಿಕ್ಸ್ ಪೌಡರ್ಸ್ನ ಆರ್ಡರ್ ಮಾಡಿದ್ರು. ಅದಕ್ಕೋಸ್ಕರ ಈಗ ಮತ್ತೆ ಫ್ರೆಶ್ ಬ್ಯಾಚ್ ರೆಡಿ ಮಾಡಿದ್ದೀನಿ. ಸೊ ಶಿವರಾತ್ರಿ ಹಬ್ಬಕ್ಕೆ ನೀವು ಕೂಡ ಮನೇಲಿ ಈಸಿಯಾಗಿ ಮಾಡ್ಕೊಳ್ಳೋ ರೀತಿಯಲ್ಲಿ ನಮ್ಮ ಹತ್ರ
ಪ್ರೀಮಿಕ್ಸ್ ಪೌಡರ್ಸ್ ಅಂದರೆ ಚಕ್ಲಿ ಹಿಟ್ಟು ಮತ್ತು ಬಜ್ಜಿ ಬೋಂಡ ಮಿಕ್ಸ್ ಎಲ್ಲ ಸಿಗುತ್ತೆ. ಬೆಂಗಳೂರಲ್ಲಿರೋ ಅವ್ರಿಗೆ ಆದರೆ ನಾವು ಸ್ನ್ಯಾಕ್ಸ್ ಕೂಡ ಆರ್ಡರ್ ಮಾಡ್ತೀವಿ. ನೀವು ಬೇಕಿದ್ರೆ ಆರ್ಡರ್ ಮಾಡಿ ಹಬ್ಬಕ್ಕೆ ತರಿಸ್ಕೋಬೋದು. ಇವನು ಆಟ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಪುಸ್ ಯಾವಾಗಲಾರು ಒಮ್ಮೊಮ್ಮೆ ಮನೆಗೆ ಬರ್ತಾನೆ. ಪಾಪ ಅವ್ನು ಬರೋದೇ ಇಲ್ಲಿ ಮಲ್ಕೊಳ್ಳೋಕ್ಕೆ ಅಂತ. ಅವ್ನಿಗೆ ಮಲ್ಗಕ್ಕೆ ಬಿಡದೆ ಎಷ್ಟು ಹಿಂಸೆ ಮಾಡ್ತಾನೆ ಅಂತ ನೀವು ನೋಡಿ. ಅವ್ನು ಬಾಲ ಹಿಡ್ಕೊಂಡು ಎಳಿತಿರ್ತಾನೆ, ಅವ್ನ ಮೇಲೆ ಜಂಪ್ ಮಾಡ್ತಿರ್ತಾನೆ. ಇವನು ಏನೇ ಮಾಡಿದ್ರು ಅವ್ನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ, ನಿದ್ದೆ ಮಾಡ್ತಿರ್ತಾನೆ. ಇದು ನೆಕ್ಸ್ಟ್ ಡೇ. ಈಗಾಗಲೇ ಸಮಯ ಆಗಿದೆ, ಬೆಳಗ್ಗೆ 10:30. ಸರ್ವಿಸಿಂಗ್ ಬಂದಿದ್ದಾರೆ. ಮೇಂಟೆನೆನ್ಸ್ ಎಷ್ಟಿರುತ್ತೆ ಅಂದರೆ ಮನೆ ಕಟ್ಟೋದು ತುಂಬ ಸುಲಭ, ಆದರೆ ಮೇಂಟೆನೆನ್ಸ್ ತುಂಬ ಕಷ್ಟ ಅಂತ ಅನ್ನೋಗಾಗಿದೆ. ಮನೆ ಕಟ್ಟಬೇಕಾದ್ರೆ ಲೋನ್ ತಗೊಂಡು ಅಥವಾ ಎಲ್ಲೋ ಒಂದು ಜಮೀನನ್ನು ಮಾರಿ ನಾವು ಮನೆ ಕಟ್ಬಿಡ್ಬೋದು. ಆದರೆ ಪ್ರತಿದಿನದ ಮೇಂಟೆನೆನ್ಸ್ ಇದೆಯಲ್ಲ, ಕರೆಂಟ್ ಬಿಲ್, ವಾಟರ್ ಬಿಲ್, ಈ ಮೇಂಟೆನೆನ್ಸ್, ಬಾತ್ರೂಮ್ದೆಲ್ಲೋ ನಲ್ಲಿ ಕೆಟ್ಟೋಯ್ತು ಅಥವಾ ಇನ್ನೇನೋ ಗೋಡೆ ಕಿತ್ತೋಯ್ತು, ಅದನ್ನು ರಿಪೇರಿ ಮಾಡಿಸ್ಬೇಕು. ಇಷ್ಟೊಂದೆಲ್ಲ ಮೇಂಟೆನೆನ್ಸ್ನಾಗ ಜ್ಞಾಪಿಸ್ಕೊಂಡ್ರೆ ನಿಜವಾಗ್ಲೂ ಸ್ವಂತ ಮನೆ ಬೇಡ, ಬಾಡಿಗೆ ಮನೇಲಿ ಎಲ್ಲರೂ ಇದ್ಬೇಡ ಅನ್ನೋಷ್ಟು ಬೇಜಾರಾಗುತ್ತೆ. ನಾನು ಆಗಲೇ ಹೇಳ್ತಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಈಗ ಸುಮಾರು ಜನ ಟ್ರಾವೆಲರ್ಸ್ ಮನೆ ಏನು ಕಾರ್ನ ಮನೆ ಮಾಡ್ಕೊಂಡಿದ್ದಾರೆ ಅಂತ, ಅದೇ ಎಷ್ಟೋ ಚೆನ್ನಾಗಿದೆ ಲೈಫ್ ಅಂತ ಅನಿಸ್ಬಿಡುತ್ತೆ. ಸೊ ಈ ಥರದ ಒಂದು ಸ್ವಂತ ಮನೇಲಿ ಇರೋರಿಗೆ ಎಷ್ಟು ಪ್ರೆಷರ್ ಇರುತ್ತೆ, ಅದೇ ಪ್ರೆಷರ್ ಬಗ್ಗೆ ನಾನು ಮತ್ತೆ ಮಾತಾಡ್ತಿದ್ದೀನಿ. ಸೊ ಪ್ರತಿದಿನ ಇದೇನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಲಿಫ್ಟ್ ಬಗ್ಗೆ ಹೇಳಬೇಕು ಅಂದರೆ ನಮಗಿದು ಸುಮಾರು 10 ಲಕ್ಷದ ಮೇಲೆ ಆಯಿತು. ಸೊ ಇದಕ್ಕೆ ಮೇಂಟೆನೆನ್ಸ್ಗೆ ಅಂತಲೇ ವರ್ಷಕ್ಕೆ ಸುಮಾರು ಖರ್ಚು ಬರುತ್ತೆ. ಪ್ರತಿ ತಿಂಗಳು ಕೂಡ ಸರ್ವಿಸಿಂಗ್ ಬರ್ತಾರೆ. ಏನಾದರೂ ಇದರಲ್ಲಿ ಸ್ಟಕ್ ಆಗುತ್ತಾ ಅಥವಾ ಆಯಿಲ್ ಏನಾದ್ರು ಹಾಕಬೇಕಾ ಇದೆಲ್ಲ. ಆದರೆ ಕ್ಲೀನಿಂಗ್ದು ಮಾತ್ರ ನಾವೇ ಎಲ್ಲ ಕೊಟ್ಟು ಅವ್ರಿಗೆ ಹೇಳಿ ಕ್ಲೀನ್ ಮಾಡಿಸ್ಬೇಕು. ಇದೊಂದು ನನಗೆ ತುಂಬ ಡಿಸಪಾಯಿಂಟ್. ಯಾಕಂದರೆ ಸರ್ವಿಸಿಂಗ್ ಅಂದಮೇಲೆ ಸರ್ವಿಸಿಂಗ್ ಚಾರ್ಜ್ ತೊಗೊಂಡ್ಮೇಲೆ ಕ್ಲೀನಿಂಗ್ ಕೂಡ ಅವರೇ ಮಾಡಿಬಿಟ್ಟು ಹೋಗಬೇಕು. ಆದರೆ ನೀವು ಕೊಟ್ಟರೆ ನಾವು ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾನೇ ಅದನ್ನು ಕಾಲಿನ್ ಕೊಟ್ಟು ಟಿಶ್ಯೂ ಪೇಪರ್ ಕೊಟ್ಟು ಕ್ಲೀನ್ ಮಾಡಿಸಿ ಆನಂತರ ಸರ್ವಿಸಿಂಗಿಗೆ ಚಾರ್ಜಸ್ ಕೂಡ ಕೊಡ್ತೀವಿ. ಸೊ ಇದನ್ನು ನಾನು 6 ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೊಂದ್ಸತಿ ಪೇ ಮಾಡ್ತೀನಿ. ಸರ್ವಿಸಿಂಗ್ ಚಾರ್ಜಸ್ ಎಲ್ಲ ತಿಂಗಳಿಗೊಂದ್ಸತಿ ಕೊಡಬೇಕು ಅಂತೇನಿಲ್ಲ. ವರ್ಷಕ್ಕೆ 14,000 ರೂಪಾಯಿ ಮೇಲೆ ನಮಗೆ ಇದರ ಮೇಂಟೆನೆನ್ಸ್ ಬರುತ್ತೆ. ಖರ್ಚು ನಾನಾಗಲೇ ಹೇಳ್ದಂಗೆ ನಾವು ಒಂದ್ಸತಿ ಹೀಗೆ 2% ಲಿಫ್ಟ್ ಅಂತ ಏನಾದ್ರು ಹಾಕಿಸ್ಕೊಂಡ್ರೆ ಮಿನಿಮಮ್ ನಿಮಗೆ 10 ಲಕ್ಷ ಅಂತೂ ಆಗುತ್ತೆ. ಲಿಫ್ಟ್ ಯಾರಿಗೆ ಅವಶ್ಯಕತೆ ಇದೆ ಅಂದರೆ ಮನೇಲಿ ಯಾರಾದ್ರು ವಯಸ್ಸಾದವರಿದ್ದರೆ ಅಥವಾ ಹಾರ್ಟ್ ಪೇಷಂಟ್ ಇರೋವಂಥವ್ರಿಗೆ, ತುಂಬ ಮೆಟ್ಲು ಹತ್ತಕ್ಕಾಗಲ್ಲ ಅಂತನೋರಿಗೆ, 3-4 ಫ್ಲೋರ್ ಇರುವಂಥ ಮನೆಗಳಾದರೆ ಲಿಫ್ಟ್ ನೀವು ಹಾಕಿಸ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇದಕ್ಕೆ ಅಂತಲೇ ಸ್ವಲ್ಪ ಜಾಗನ ಫಸ್ಟೇ ನಾವು ಬಿಟ್ಟಿರಬೇಕು. ಮನೆ ಕಟ್ಟೋ ಟೈಮಲ್ಲೇ ಇದಕ್ಕೆ ಪ್ಲ್ಯಾನ್ ಮಾಡಿ ಲಿಫ್ಟಿಗೆ ಅಂತಲೇ ಜಾಗ ಬಿಡಬೇಕು. ಇದುವರೆಗೂ ನಮಗೇನೋ ಅಂಥ ಪ್ರಾಬ್ಲಮ್ ಏನೂ ಆಗಿಲ್ಲ. ಕರೆಂಟ್ ಹೋದರೂ ಕೂಡ ಮಧ್ಯದಲ್ಲಿ ಎಲ್ಲೂ ನಿಲ್ಲಲ್ಲ. ಒಂದು ಕಡೆ ಬಂದು ಯಾವುದಾದ್ರು ಒಂದು ಫ್ಲೋರಲ್ಲಿ ಲ್ಯಾಂಡ್ ಆಗುತ್ತೆ. ಸೊ ಮಿನಿಮಮ್ 2 ನಾವು ಓಡಾಡೋ ಹಾಗೆ ಈ ಲಿಫ್ಟ್ ಇರೋದ್ರಿಂದ ಮನೆಗೆ ಬೇಕಾಗೋ ರೀತಿಯಲ್ಲಿ ನಾವು ಈ ಲಿಫ್ಟನ್ನು ಮಾಡಿಸ್ಕೊಂಡಿದ್ವಿ. ಸೊ ಸುಮಾರು ದಿನದಿಂದ ಲಿಫ್ಟ್ ಬಗ್ಗೆ ಮಾಹಿತಿ ಕೇಳ್ತಾನೆ ಇದ್ರು. ಮನೆ ಕಟ್ಟುವಂಥವ್ರಿಗೂ ಇಂಟ್ರೆಸ್ಟ್ ಇರುತ್ತೆ, ಅದಕ್ಕೋಸ್ಕರ ಈ ಮಾಹಿತಿನ ನಿಮಗೆ ಕೊಟ್ಟಿದ್ದೆ. ಹಾಗೆ ಇವತ್ತು ಬೆಂಡೆಕಾಯಿ ಸಾರು ಮಾಡ್ತೀನಿ. ಬೆಂಡೆಕಾಯಿ ಹುಳಿ ಸುಮಾರು ಸತಿ ನಾನು ತೋರಿಸಿದ್ದೀನಿ, ಹಾಗಾಗಿ ಪದೇ ತೋರಿಸೋಂಥ ಅವಶ್ಯಕತೆ ಇಲ್ಲ. ಬೆಂಡೆಕಾಯಿ ಫಸ್ಟೇ ಹುರಿದಿಟ್ಕೊಂಡಿರೋದಕ್ಕೆ ರುಬ್ಬಿಟ್ಕೊಂಡಿರೋಂಥ ಖಾರ ಮತ್ತು ನೀರು, ಉಪ್ಪು ಎಲ್ಲ ಹಾಕಿ ಕುದಿಸ್ಕೊಳ್ಳುವಾಗ ಬೆಂಡೆಕಾಯಿನೂ ಹಾಕಿ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಸಾರು ರೆಡಿ ಆಗುತ್ತೆ. ಡಿಫ್ರೆಂಟ್ ವೆರೈಟಿನಲ್ಲಿ ಸಾಂಬಾರು ಮಾಡುವಂಥ ವಿಧಾನ ಹಾಗೆ ವೆರೈಟಿ ಸಾಂಬಾರ್ ರೆಸಿಪಿ ನನ್ನ ಚಾನಲಲ್ಲಿದೆ. ಸಾಂಬಾರ್ ರೆಸಿಪಿಗಳು ಬೇಕು ಅಂದರೆ ನೀವು ನನ್ನ ಕುಕ್ಕಿಂಗ್ ಚಾನಲಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಅಮ್ಮನ ಅಡುಗೆ ಪ್ಲೀಸ್ ಫಾಲೋ ಮಾಡಿ. ಸೊ ಸಿಲ್ವರ್ ಬಟನ್ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹಾಗೆ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇದೊಂದು ಪುಟ್ಟ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬರು ಯಾರು ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಸಿಗ್ತೀನಿ. ಹೋಗ್ಬರಲಾ?